ಅಫೋರ್ಡಬಲ್ ರೇಟಲ್ಲಿ ಒಂದು ಹೊಟ್ಟೆ ತುಂಬ ನೀವು ಬೇರೆ ಲೆವೆಲ್ ಮೀನು ಊಟ ಬಾಡಿಸ್ಕೊಂಡು ಹೋಗ್ಬೋದು. ಫಿಶ್ ಕೇಕ್. ಹೆಲೋ ಅಂತ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ 2026ನ ಫಸ್ಟ್ ವಿಡಿಯೋ ನಮ್ಮ ಚಾನಲಲ್ಲಿ ಒಂದು ಸೀ ಫುಡ್ ರೆಸ್ಟೋರೆಂಟ್ ಪ್ಲಾನ್ ಮಾಡಿದ್ದೆ. ಸೊ ಅದೇ ರೀತಿ ಒಂದು ಸೀ ಫುಡ್ ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಸೊ ಬಂದಿರೋ ಜಾಗ ಬಂದು ದಿ ಫಿಶ್ ಕ್ಲಬ್ ಅಂತ. ಅವಾಗ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಇಲ್ಲಿ ಬಂದು ನಿಮಗೆ ಒಂದು ಬೇರೆ ಲೆವೆಲ್ ಒಂದು ಕರಾವಳಿ ಸ್ಟೈಲ್ ಮೀನೂಟ ಇರಲಿ, ಗಾನ್ ಕುಜಿನ್ ಇರಲಿ, ಸೊ ಇವೆಲ್ಲ ಸಿಗುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಮೆನ್ಯೂ. ಸೊ ಮೆನ್ಯೂ ನೋಡ್ಕೊ ಬಂದೆ, ಆ ಮೆನ್ಯೂಲಿರೋ ಪ್ರೈಸಿಂಗ್ಸ್ ನೋಡಿದ್ರೆ ಜಸ್ಟ್ 150 ರೂಪಾಯಿಗೆ ನಿಮಗೆ ಮೀಲ್ ಸಿಗುತ್ತೆ. ಆ್ಯಂಡ್ ಸ್ಟಾರ್ಟ್ ಐಟಮ್ಸ್ ನಿಮಗೆ ಅಷ್ಟು ಒಂದು 200 ರೂಪಾಯಿ ಒಳಗೆ, ಆಲ್ಮೋಸ್ಟ್ ಎಲ್ಲ ಐಟಮ್ಸು 200 ರೂಪಾಯಿ ಒಳಗೆ ಸಿಗುತ್ತೆ. ಸೊ ಈ ಥರ ಒಂದು ಅಫೋರ್ಡಬಲ್ ಜಾಗ ನಮ್ಮ ಡಿ ಟಿ ಎಮ್ ಲೇಔಟಲ್ಲಿ ಇದೆಯಾ ಅನ್ನೋದೇ ಒಂದು ದೊಡ್ಡ ಒಂದು ಪ್ರಶ್ನೆ ಇತ್ತು. ಆ್ಯಂಡ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ಡಿ ಟಿ ಎಮ್ ಲೇಔಟು ಸೆಕೆಂಡ್ ಸ್ಟೇಜು 15th ಮೇನ್ ರೋಡ್. ಓಕೆನಾ, ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗೆ ಯಾರು ಕಮೆಂಟ್ ಆಗ್ತಿದ್ರೆ ಡೈರೆಕ್ಟಾಗಿ ನಿಮಗೆ ನಾನು ವಾಯ್ಸ್ ನೋಟೇ ಕಳಿಸ್ತೀನಿ. ಜಸ್ಟ್ ಬರೀ ಟೈಪ್ ಮಾಡಿ ಕಮೆಂಟ್ ಆಗೋದಲ್ಲ, ಲೈವ್ ಆಗಿ ನಿಮ್ಮ ಹತ್ರ ಮಾತಾಡೋದರ ಒಂದು ಫೀಲ್ ಇರುತ್ತೆ ನನಗೆ. ಸೊ ಕೆಳಗಡೆ ಕಮೆಂಟ್ ಆಗಿ ನೆಕ್ಸ್ಟ್ ನಿಮಗೆ ವಾಯ್ಸ್ ನೋಟ್ ಮಾಡೋಣಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಳಗಡೆ ಹೋಗೋಣ. ಆಂಬಿಯನ್ಸ್ ನನಗೆ ಬಹಳ ಇಷ್ಟ ಆಯಿತು, ಆಂಬಿಯನ್ಸ್ ತೋರಿಸ್ತೀನಿ. ಅಟ್ ದಿ ಸೇಮ್ ಟೈಮ್ ಲೈಟ್ ಆಗಿ ಆ ಕುಕಿಂಗ್ ಶಾರ್ಟ್ಸ್ ಇವೆಲ್ಲ ನೋಡ್ಕೊ ಬನ್ನಿ. ನಾನು ಸ್ವಲ್ಪ ರೆಡಿ ಆಯ್ತೀನಿ. ಆಲ್ರೈಟ್ ಅಂತಮ್ಮ. ಸೊ ಇಲ್ಲಿನ ಸ್ಪೆಷಲ್ ಆದಷ್ಟು ಐಟಮ್ಸ್ ನಾನು ತಗೊಂಡಿದ್ದೀನಿ. ಚಿಕನ್ ಗೀ ರೋಸ್ಟ್ ಇರಲಿ, ನೀರು ದೋಸೆ ಮತ್ತು ಚಿಕನ್ ಕರಿ ಈ ಕಾಂಬೋ ಇರಲಿ, ಅದಾದ್ಮೇಲೆ ಅಂಜಲ್ ತವಾ ಫಿಶ್ ಫ್ರೈ ಉಪ್ಪು ಮುಂಚೆ ತಗೊಂಡಿದ್ದೀನಿ. ಅಲ್ಲಿ ನೋಡ್ತಿರ್ಬೋದು ಸಿಂಗಲ್ ಆಗಿ ಬಂದಿದ್ರಿಂದ ಸೊ ಎಲ್ಲ ಹಂಗೆ ಪಕ್ಕದಲ್ಲಿ ಇಕ್ಕೊಂಡು ಹಂಗೆ ಒಂದು ಕ್ಯಾಮ್ರಾ ಒಂದು ಆ್ಯಂಗಲ್ ಸೆಟ್ ಮಾಡ್ಕೊಂಡು ಶುರು ಮಾಡಿದ್ದೀನಿ. ಸೊ ನಮ್ಮ ಆಲ್ರೆಡಿ ನಿಮಗೆ ಹೇಳಿರೋ ಹಾಗೆ ನಮ್ಮ 2026ನ ಒಂದು ಫಸ್ಟ್ ವಿಡಿಯೋ ಅದು ನಮ್ಮ ಸೀ ಫುಡ್ ರೆಸ್ಟೋರೆಂಟ್ ಇದ್ರೆ ಸಾಕಾಗಿರುತ್ತೆ ಅಂತ ಪ್ಲಾನ್ ಮಾಡಿದ್ದೆ. ಸೊ ಅದೇ ರೀತಿ ನಿಮಗೆ ಈ ವಿಡಿಯೋ ನೀವು ನೋಡ್ತಿದ್ದೀರಾ ಇವತ್ತು. ಆ್ಯಂಡ್ ಮೀಲ್ಸು 9 to 10 ಐಟಮ್ಸ್ ಅಲ್ಲಿ ಬಂದ್ಬಿಡ್ತದೆ. ಓಕೆನಾ, ಸೊ ಇದರಲ್ಲಿ ನಿಮಗೆ ಬಾಂಗ್ಡೆ ಐತೆ, ಅದಾದ್ಮೇಲೆ ಬೇರೆ ವೆರೈಟಿ ಐತೆ, ಚಿಕನ್ ಮೀಲ್ಸ್ ಇದೆ, ವೆಜ್ ಥಾಲಿ ಇದೆ. ಸೊ ಈ ತರ ಬೇರೆ ಬೇರೆ ಮೀಲ್ಸ್ ನಿಮಗೆ ಸಿಗ್ಬಿಡುತ್ತೆ. ನಾನು ತಗೊಂಡಿರೋದು ಬಂದು ಬಾಂಗ್ಡೆ, ಒಂದು ನೀರು ದೋಸೆ, ಆ ಬಾಂಗ್ಡೆ ಫಿಶ್ ಫ್ರೈ ಬರುತ್ತೆ, ಒಂದು ಸ್ವೀಟ್ ಒಂದು ಬಂದ್ಬಿಡುತ್ತೆ, ರಾಗಿ ಮನಿ ಅಂತ ಸಮಥಿಂಗ್ ಹೇಳಿದ್ರು. ಮೋಸ್ಟ್ಲಿ ನನ್ನ ಹೆಸರು ತಪ್ಪಾಗಿ ಹೇಳ್ತೀನಿ ಅಂದ್ರೆ ಕೆಳಗಡೆ ಕಮೆಂಟ್ ಆಗಿ. ಹಾಗೆ ಮಜ್ಜಿಗೆ ಬಂದ್ಬಿಡುತ್ತೆ. ಸೊ ನಿಮಗೆ 9 to 10 ಐಟಮ್ಸ್ ಒಂದು ಮೀಲ್ಸ್. ಸೊ ಮೀಲ್ಸ್ ಬಂದ್ರೆ ನಿಮಗೆ ಒಂದು 150 ರೂಪಾಯಿಂದ ಇಲ್ಲಿ ನಿಮಗೆ ಮೀಲ್ಸ್ ಶುರು ಆಗುತ್ತೆ. ಸೊ ವೆಜ್ ಐತೆ, ನಾನ್ ವೆಜ್ ಐತೆ, ಯಾವ್ದು ಬೇಕಾದ್ರೂ ತಗೊಂಡು ಆರಾಮಾಗಿ ಬಾರಿಸಿ. ಸೊ ಫಸ್ಟ್ ನಾನು ಒಂದು ಸ್ಟಾರ್ಟರ್ ಇಂದ ಶುರು ಮಾಡೋಣ ಅಂತ. ಸೊ ಚಿಕನ್ ಗೀ ರೋಸ್ಟ್ ನೋಡ್ತಿರ್ಬೋದು. ಸೊ ಚಿಕನ್ ಗೀ ರೋಸ್ಟ್ ಒಟ್ಟಿಗೆ ನೀರು ದೋಸೆ ಐತೆ. ಹಾಗೇನಾ, ಸೊ ನೀರು ದೋಸೆ ಸ್ವಲ್ಪ ತಗೊಂಡು ಅವಾಗ ನಾನು ಕ್ಯಾಮ್ರಾ ಲೆನ್ಸ್ ಬಿಟ್ಬಿಟ್ಟು ಮೇಲೆ ನೋಡ್ತಿರ್ತೀನಿ, ಬಿಕಾಸ್ ನೋಡ್ಕೋಬೇಕಲ್ಲ ಅವಾಗ ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಇಲ್ವಾ ಅಂತ. ಅದಕ್ಕೆ ಬ್ಯಾಕ್ ಟು ದಿ ಇದು ಪೀಸ್ ತೋರಿಸಿ ತಡೀರಿ. ಜಸ್ಟ್ ಹಂಗೆ ಮುಟ್ಟಿದ್ರೆ ಬ್ರೋಕ್ ಆಗುತ್ತೆ ನೋಡಿ. ಸಾಕಾಗಿ ಬಂದೈತೆ ಮಾತ್ರ. 1 more ಬೈಟ್ ಹಾಗೆ ಬೀಳ್ತೈತಲ್ಲ ಗುರು ಇದು. ಒಂದು ಮೈಲ್ಡ್ ಸ್ವೀಟ್ನೆಸ್ ಬರುತ್ತೆ ಇವರ ಮಸಾಲೆಯಲ್ಲಿ. ನೋಡೋಕೆ ಫುಲ್ ಡಾರ್ಕೆಸ್ಟ್ ರೆಡ್ ಕಲರ್ ಅಲ್ಲಿ ಇದೆ, ಆದ್ರೆ ಯಾವುದು ಆರ್ಟಿಫಿಷಿಯಲ್ ಕಲರ್ ಅಲ್ಲ. ಓಕೆನಾ, ಕಂಪ್ಲೀಟ್ ಹೋಮ್ ಮೇಡ್ ಮಸಾಲಾಸು. ಸ್ಟಾರ್ಟಿಂಗ್ ಈ ತರ ಇದ್ರೆ ಎಣ್ಣೆಗೆ ಯಾವ ತರ ಇರುತ್ತೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ವಿ ಹ್ಯಾವ್ ಒನ್ ಮೋರ್ ಥಿಂಗ್, ದಟ್ ಈಸ್ ಗಾರ್ಲಿಕ್ ಪ್ರಾನ್. ಸೊ ಒಳ್ಳೆ ಸಾಸಿ ಆಗೈತೆ. ವಾ, ಏನೂರು ಇದು. ಪ್ರಾನ್ಸ್ ಒಂದು ಕರೆಕ್ಟ್ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಅಟ್ ದಿ ಸೇಮ್ ಟೈಮ್ ಬಂದು ನಿಮಗೆ ಮೈಲ್ಡ್ ಸ್ವೀಟ್ನೆಸ್, ಆ ಕ್ರೀಮಿ ಟೆಕ್ಸ್ಚರ್. ಸೊ ಹಂಗೆ ಜ್ಯೂಸ್ ಆಗಿ ಇಳುತ್ತೆ ಪ್ರಾನ್ಸ್, ನಿಮಗೆ ತಾಗದಾಗೈತೆ. ಆ್ಯಂಡ್ ಅಲ್ಲಿ ನಿಮಗೆ ಆ ಗಾರ್ಲಿಗಿನ ಒಂದು ಘಮ ಇರಲಿ, ಪಂಚ್ ಇರಲಿ, ಅದು ನಿಮಗೆ ಹೊಡಿತದೆ. ಕ್ರಾಪ್ಸ್ ಅಲ್ವಾ, ಇದು ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಿತ್ತು, ಬಟ್ ಮಿಡ್ಡಲ್ಲಿ ಹೋಗೋಣ, ಪ್ರಾಬ್ಲಮ್ ಇಲ್ಲ. ಬಿಸಿ ಆಗೈತೆ. ಸೊ ಕ್ರಾಪ್ ಸೂಪು ಸ್ವಲ್ಪ ಒಂಚೂರು ತನಗಾಗಲಿ, ಒನ್ ಆಫ್ ದಿ ಮಸ್ಟ್ ಟು ಟ್ರೈ. ಓಕೆನಾ, ಲೆಕ್ಕ ಹಾಕೊಳ್ಳಿ, ನೆಕ್ಸ್ಟ್ ಮಸ್ಟ್ ಟ್ರೈ ಬರ್ತಾನೆ ಇರ್ತದೆ. ನೆಕ್ಸ್ಟ್ ಬಂದು ವಿ ಹ್ಯಾವ್ ಮೀಲ್ಸ್ ಹೋಗೋಕ್ಕಿಂತ ಮುಂಚೆ ಇನ್ನು ಈ ಕಡೆ ಎಲ್ಲ ಸಪ್ರೇಟ್ ಸ್ಟಾರ್ಟರ್ ಸಿಕ್ಕೊಂಡಿದ್ದೀನಿ, ಅದನ್ನು ಮುಗಿಸ್ಬಿಡೋಣ. ಹ್ಯಾವ್ ಅಂಜಲ್. ಸೊ ಅಂಜಲ್ ತವಾ ಫಿಶ್ ಫ್ರೈ ಇದೆ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಸೊ ಮೇಲೆ ಮಸಾಲೆ ಹಾಕಿದ್ದಾರೆ ನೋಡಿ, ಇದನ್ನು ಸಪ್ರೇಟಾಗಿ ಲೈಟಾಗಿ ಆ ಕಡೆ ತಲ್ಬಿಟ್ಟು ಬರ್ರಿ ಮೀನು ಮಾತ್ರ ಟ್ರೈ ಮಾಡೋದ. ಒಳ್ಳೆ ಪೀಸ್ ಕೊಡುವೆ, ಪಾಪ ಸಾಗದಾಗಿದೆ.
ಡಿಫ್ರೆಂಟ್ ಕೈಂಡ್ ಆಫ್ ಟೇಸ್ಟಲ್ಲಿದೆ. ಬೇಜಾನ್ ಕಡೆ ನಾವು ಅಂಜಲ್ ಫಿಶ್ ಫ್ರೈ ಟ್ರೈ ಮಾಡಿರ್ತೀವಿ, ಬಟ್ ಈ ಮಸಾಲೆ ಬಂದು ಇಟ್ ಹ್ಯಾಸ್ ಒಂದು ಆ ಫ್ಲೇವರ್ ಇದೆ, ಅಟ್ ದಿ ಸೇಮ್ ಟೈಮ್ ಮೈಲ್ಡ್ ಆಗಿ ಹೊಡಿತಿದೆ ಟೇಸ್ಟ್ ನನಗೆ. ಆ್ಯಂಡ್ ಮೇಲೆ ಹಾಕಿರೋ ಮಸಾಲೆ ಬಂದು ಹೆವಿ ಅನಿಸ್ತಿಲ್ಲ, ತಿಂತ ಒಂದು ಕಡೆ ಮಸಾಲೆ ಹೆವಿ ಅನಿಸ್ಬಿಡುತ್ತೆ. ಫಿಶು ಕೇಕ್ ಬೇರೆ ಲೆವೆಲು. ಸೊ ಇದನ್ನ ಲೈಟಾಗಿ ನಿಂಬೆ ನಿಂತ್ಕೊಂಡ್ರೆ ಇನ್ನೂ ಮಜವಾಗಿರ್ತದೆ ಇದು. ಅದ್ಭುತ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೈಲೈಟ್ ಮಾಡಬೇಕು, ಇಲ್ಲಿರೋ ಎಲ್ಲ ಮೆನ್ಯೂ ಐಟಮ್ಸ್ ನೋಡಿದ್ರೆ ನೀವು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿದೆ. ಅದು ಈ ಒಂದು BTM ಅಂತ ಒಂದು ಏರಿಯಾದಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ರೆಸ್ಟೋರೆಂಟು, ಸೀ ಫುಡ್ ರೆಸ್ಟೋರೆಂಟ್ ಸಿಗ್ತಿದೆ ಅಂತಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರೈ. ಸೊ ಸುತ್ತಮುತ್ತ ಇದ್ರೆ ಅಂತಂದರೆ ಡೆಫಿನೆಟ್ಲಿ ಒಮ್ಮೆ ಲೊಕೇಶನ್ ಹಾಕಿರ್ತೀನಿ, ಟ್ರೈ ಮಾಡಿ ಎಂಡಲ್ಲಿ ನಿಮಗೆ ತಿಳಿಸ್ತೀನಿ ಇದ್ರೆ ನನಗೆ ಯಾವ್ದು ಇಷ್ಟ ಆಯ್ತು ಅಂತ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ದರೆ ವೀಕೆಂಡ್ ಪ್ಲಾನ್ ಮಾಡಿಕೊಂಡು ಕರ್ಕೊ ಬನ್ನಿ. ಸೊ ಜಾಸ್ತಿ ಕೂಯ್ತಾ ಇದ್ದೀನಲ್ಲ, ವಿಲ್ ಗೋ ಟು ಕ್ರಾಬ್ ಸೂಪು. ಆಹಾ ಬಿಸಿ ಬಿಸಿ ಹಾಕ್ಕೊಂಡೆ ಬಾಯಿಗೆ. ಕ್ರಾಬಿನ ಬ್ರಾತ್ ಏನಿದೆಯಲ್ಲ ಹಂಗೆ ಕಂಪ್ಲೀಟಾಗಿ ಇಲ್ದೈತೆ. ಆ್ಯಂಡ್ ವಿಲ್ ಗೆಟ್ ಆ ಬಿಟ್ಸು ಸಹ, ಚಿಕ್ಕ ಬಿಟ್ಸ್ಗಳು ಸಿಗ್ತವೆ, ಅದರೊಟ್ಟಿಗೆ ಹಂಗೆ ನೀವು ಹೋದ್ರೇ ಅದು ಮಜಾನೇ. ಸ್ಟಾರ್ಟಿಂಗಲ್ಲಿ ಹೋಗಿ ಒಳ್ಳೆ ಅಪ್ಟೈಸಿಂಗ್ ಇದು. ಕ್ರಾಬ್ ಸೂಪ್ ಇಸ್ ಎ ಮಸ್ಟ್ ಟ್ರೈ. ಒನ್ ಮೋರ್ ಥಿಂಗ್ ಆ್ಯಡ್ ಅಪ್ ಮಾಡ್ಕೊಳ್ಳಿ. ಮೀಲ್ ಸಿಗಲಿಕ್ಕಿಂತ ಮುಂಚೆ ವಿ ಹ್ಯಾವ್ ಒನ್ ಮೋರ್ ಡಿಶ್, ದಟ್ ಇಸ್ ಉಪ್ಪು ಮುಂಚಿ ಇದೆ. ಇದನ್ನ ಲಾಸ್ಟಲ್ಲಿ ತಿಂತೀನಿ. ಆ ಮೀನ್ನ ಎಳೆಯಲಿಕ್ಕೆ ಅದನ್ನು ಫೋಲ್ಡ್ ಮಾಡಿ ತವಾಲ್ ರೋಸ್ಟ್ ಆಗಿ ಬರೋದು ನೋಡಿ, ಅದು ನಿಮಗೆ ಹೇಳ್ತಾನೆ ನನಗೆ ಒಂದು ರೀತಿ ಸ್ಟೋರಿ ಹೇಳೋ ಥರ ಐತೆ, ಅದು ತಿಂದರೆ ಹೇಗಿರುತ್ತೆ ಅಂತ. ಸೊ ಇದರ ಎಕ್ಸೈಟ್ಮೆಂಟು ಹಾಗೆ ಇರಲಿ. ಕೋರಿ ರೊಟ್ಟಿ ಇದೆ ನಮ್ಮ ಹತ್ರ, ನೀರು ದೋಸೆ ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಇದ್ರೊಟ್ಟಿಗೂ ನಿಮಗೆ ನೀರು ದೋಸೆ ಬರುತ್ತೆ, ಆ ಕಾಂಬೋ ಅಲ್ವಾ, ಮೀಲ್ಸ್ ಕಾಂಬೋ ಅಲ್ವಾ. ಸೊ ಇದರಲ್ಲೂ ನಿಮಗೆ ನೀರು ದೋಸೆ ಅನ್ನೋದು ಬರುತ್ತೆ. ಆ್ಯಂಡ್ ವಿ ಹ್ಯಾವ್ ಫಿಶ್ ಕರಿ ಆ್ಯಂಡು ಡ್ರಿಂಕ್ಸ್ ಆಗಿ ಕೊಕುಮ್ ಬರುತ್ತೆ, ಶುಗರ್. ಸೊ ನೈಸು. ಈ ಥರನೇ ಬೇಕಾಗಿರೋದು ಒಂದು ಪ್ಲೇಟಿಂಗ್ ಅಂತಂದರೆ. ಯು ವಿಲ್ ಗೆಟ್ ಫಿಶ್, ಯು ವಿಲ್ ಗೆಟ್ ರೈಸ್, ಯು ವಿಲ್ ಗೆಟ್ ಕರಿ, ಏನು ಬೇಕು ನಿಮಗೆ ಆ ಸೀ ಫುಡಲ್ಲಿ. ಸಾಕಾಗಿದಪ್ಪ. ಸೊ ಒಳ್ಳೆ ನಾವೇನು ತಿಂತೀವಿ ನಾರ್ಮಲ್ ಆಗಿ ವೈಟ್ ರೈಸ್ ಅದನ್ನು ಕೊಟ್ಟವ್ರೆ. ರೆಡ್ ರೈಸು ನಿಮಗೆ ಬೇಕಂದ್ರೆ ಸಿಗುತ್ತೆ, ಅದಿಲ್ಲ ಅಂತೇನಿಲ್ಲ. ತುಂಬ ಏನು ಹೇಳೋದು, ಒಂದು ತೆಲುಗು ಕನ್ಸಿಸ್ಟೆನ್ಸಿನೂ ಅಲ್ಲ, ತಿಕ್ಕಾಗೂ ಇಲ್ಲ, ಮಿಡ್ಡಲ್ಲಿದೆ, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆ್ಯಂಡ್ ತಿನ್ನೋಕ್ಕೆ ಮಾತ್ರ ಮಜ್ವಾಗೈತೆ. ಲೈಟಾಗಿ ನಿಮಗೆ ಆ ಹುಳಿ ಅಂಶ ಹೊಡಿತಿರೋದಿರಲಿ, ಅಂದರೆ ಒಂದು ಮೀನಿಗೆ ಅಂತ ಒಂದು ಟೇಸ್ಟ್ ಇರುತ್ತಲ್ಲ, ಸೊ ಆ ಮೀನಿನ ಟೇಸ್ಟ್ ನಿಮಗೆ ಆ ಸಾರಲ್ಲಿ ಫೀಲ್ ಆಗುತ್ತೆ. ಸೊ ಇದ್ರಲ್ಲಿ ಕೊಟ್ಟಿರೋ ಆ ಮತ್ತಿ ಮೀನು ಜೊತೆಗೆ ಆ ಟೇಸ್ಟು ಅದ್ಭುತ. ಸೊ ನೀರು ದೋಸೆ ಇದೆ, ನೀರು ದೋಸೆಗೂ ನಿಮಗೆ ಹೋಗ್ಬೋದು ಆರಾಮಾಗಿ. ನೀರು ದೋಸೆ ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಸೊ ಆದ್ದರಿಂದ ಇದರಲ್ಲಿ ನಾನು ಅವಾಯ್ಡ್ ಮಾಡ್ತೀನಿ ನೀರು ದೋಸೆನ. ಆ್ಯಂಡ್ ವೆಜ್ ಪಲ್ಯ ಸಿಗುತ್ತೆ ಇದರಲ್ಲೊಂದು, ಕೋಸು ಪಲ್ಯ. ನಿಮ್ಮ ಜೊತೆಗೆ ಯಾರು ಈಗ 5 ಜನ ಬರ್ತೀರಾ ಗುರುವೆ, ಒಬ್ಬನಾರ ವೆಜ್ ಇದ್ದಿರ್ತ ಅಂತಾನೆ. ಸೊ ದೇ ಹ್ಯಾವ್ ಸೆಪ್ರೇಟ್ಲಿ ವೆಜ್ ಐಟಮ್ಸ್, ವೆಜ್ ಮೀಲ್ಸ್ ಇದೆ. ಸೊ ಅದು ಸಹ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಪುಡಿ ಐತೆ. ಸೊ ಈ ಡ್ರೈಡ್ ಫಿಶ್ ಪುಡಿ ಅಂತ ಸಿಗುತ್ತೆ. ಸೊ ಅದು ಮ್ಯಾಂಡೇಟ್ರಿ ಇಫ್ ಯು ಆರ್ ಗೋಯಿಂಗ್ ಟು ಸೀ ಫುಡ್ ರೆಸ್ಟೋರೆಂಟ್. ನೀವು ಕ್ಲೋಸಪ್ ಶಾರ್ಟ್ ತೋರಿಸ್ಬಿಡ್ತೀನಿ, ಹಾಗೆ ನೋಡ್ತಿರ್ಬೋದು. ಸೊ ಇದಿಷ್ಟು ನಿಮಗೆ ಆ ಮೀಲ್ಸಿಗೆ ಬರೋ ಐಟಮ್ಸು. ಆ ಫಿಶ್ ಕರಿ ಇರಲಿ, ನಂತರ ಒಂದು ಪ್ಲೇನ್ ಕರಿ ಇರಲಿ, ನಿಮಗೆ ಒಂದು ಉಪ್ಪಿನಕಾಯಿ ಬಂದುಬಿಡ್ತದೆ. ಆ ಪುಡಿ ಹೇಳಿದ್ನಲ್ಲ ಮೇಯ್ನು, ಆ ಪುಡಿ ಇಲ್ಲೈತೆ. ವೆಜ್ ಪಲ್ಯ, ಆ ಕಡೆ ನಮ್ಮ ಹತ್ರ ಬಾಂಗ್ಡೆ ಮೀನು ಐತೆ. ಆ್ಯಂಡ್ ವಿ ಹ್ಯಾವ್ ಸೆಪ್ರೇಟ್ ಆಫ್ ಸ್ಟಾರ್ಟರ್ ಐಟಮ್ಸ್. ಸೊ ಇವೆಲ್ಲ ಐಟಮ್ಸ್ ಬಂದು ಇಲ್ಲಿ ನಿಮಗೆ ಒಂದು ರೀತಿ ಫಾಸ್ಟ್ ಮೂವಿಂಗ್. ಅಟ್ ದಿ ಸೇಮ್ ಟೈಮ್ ಜನ ಇಲ್ಲಿ ಬಂದರೆ ಇತ್ತೀಚೆಗೆ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು, ಬಟ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿನೂ ಪರ್ಟಿಕ್ಯುಲರ್ ಡಿಶಸ್ ಅಂತ ಇರುತ್ತಲ್ಲ, ಜನರ ಫೇವ್ರೇಟ್. ಸೊ ಅದನ್ನೇ ನಾನು ಇವತ್ತು ಆರ್ಡರ್ ಮಾಡಿರೋದು. ಸೊ ಒಂದು ಬಲ್ಕಾಗಿ ಆರ್ಡರ್ ಮಾಡಿದ್ದೀನಿ. ಸೊ ನಮ್ಮ ಹೊಸ ವರ್ಷ ಒಂದು ಬೇರೆ ಲೆವೆಲ್ ವೀಡಿಯೋ ಹೋಗಲಿ ಅಂತಾನೆ. ನೆಕ್ಸ್ಟ್ ಬಂದು ಕೋರಿ ರೊಟ್ಟಿ ಒಟ್ಟಿಗೆ ವಿಲ್ ಟ್ರೈ ಅವರ ಚಿಕನ್ ಕರಿ. ಸೊ ಮೀಲ್ಸಲ್ಲಿ ಇನ್ನು ಐಟಮ್ಸ್ ಇದೆ, ಬಾಂಗ್ಡೆ ಟ್ರೈ ಮಾಡಬೇಕು. ಕೋರಿ ರೊಟ್ಟಿ ಗುರುವೆ, ಕೋರಿ ರೊಟ್ಟಿ ಬೇಜಾನ್ ಕಡೆ ಟ್ರೈ ಮಾಡಿದ್ದೀನಿ. ಐ ಆಮ್ ಜಸ್ಟ್ ಆಬ್ಸೆಸ್ಡ್ ವಿತ್ ಇಟ್. ಚೆನ್ನಾಗೆ ಇಟ್ ಸೋಕ್ ಆಗಲಿ. ಸೊ ಆ ಸೋಕ್ ಆಗೋ ಟೈಮಲ್ಲಿ ನಾವು ಬಾಂಗ್ಡೆ ಮೀನನ್ನ ಟ್ರೈ ಮಾಡೋಣ. ಬಾಂಗ್ಡೆ ಮೀನು ಬ್ರೋಕ್ ಆಗದೆ ಇದ್ದರೆ ಒಳ್ಳೆಯದು. ಸೆಂಟ್ರಿಂದ ಒಂದು ಪೀಸ್ ತೊಗೊತೀನಿ, ಒಳ್ಳಿರುತ್ತೆ, ಹುಷಾರಾಗ್ತೀನಿ. ಮೀನು ತಿನ್ನೋ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಹುಷಾರಾಗಿ ತಿನ್ನಬೇಕು. ಬೇಗ ಎತ್ತಿ ಹಂಗೆ ಬಾಯಲ್ಲಿ ಹಾಕೊಂಡ್ರೆ ಇದರ ಕೆಲಸ, ಮೀನಿನ ಕೆಲಸ ಮೀನು ತೋರಿಸ್ಬಿಡುತ್ತೆ. ಅಂಜಲ್ ತಿಂದೆ, ಅಂಜಲ್ ಮೀನಿನ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು, ಕೈಂಡ್ ಆಫ್ ಅದರ ಮಸಾಲೆನು, ಓಕೆನಾ, ಅದಕ್ಕೇನು ಮಸಾಲೆ ಆಗಿದಾರ ಸೇಮ್. ಅದೇ ರೀತಿ ನಿಮಗೆ ಈ ಬಾಂಗ್ಡೆ ಮೀನು ತಿನ್ನೋ ಟೈಮಲ್ಲಿ ಇದರ ಮೀನಿನ ಟೇಸ್ಟ್ ಒಟ್ಟಿಗೆ ಇವರ ಮಸಾಲೆ ಹೋಗುತ್ತೆ ನೋಡಿ, ಅದು ನನಗೆ ಸಾಕಾಗಿ ಇಷ್ಟ ಆಯಿತು. ಆ ಫಿಶ್ಶು ತವಾ ಫ್ರೈ ಮಾಡಾದ್ಮೇಲೆ ಇನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿರುತ್ತಲ್ಲ ತವದ ಮೇಲೆ. ಸೊ ಆ ಮಸಾಲೆ ಸಹ ನಿಮಗೆ ಇದ್ರ ಮೇಲೆ ಹಂಗೆ ಹಂಚ್ಕೊಡ್ತಾರೆ. ಅದು ತಿನ್ನೋ ಟೈಮಲ್ಲಿ ಮಾತ್ರ ಒಂದು ಫೀಲ್ ಬರುತ್ತೆ ನೋಡಿ. ಸೆಂಟ್ರಲ್ ಮುಂದೆ ಬಂದು ಡಿಸ್ಟರ್ಬ್ ಮಾಡ್ತೈತೆ ನನಗೆ. ಬಾಂಗ್ಡೆ ಮೀನೇ ಸೋಕಾಗೈತೆ. ಚಿಕನ್ ಪೀಸ್ ಹಾಕೊಂಡಿಲ್ಲ ನಾನು, ಚಿಕನ್ ಕರಿ ತೊಗೊಂಡಿರೋದು ಕೋರಿ ರೊಟ್ಟಿಗೆ. ಪ್ಲೈನಾಗೆ ಕರಿ ಮಾತ್ರ ನನಗೆ ಹೇಗಿದೆ ಅನ್ನೋದು ನೋಡಬೇಕು.
ವಾವ್, ಚೆನ್ನಾಗೈತಪ್ಪ. ಎಷ್ಟು ಇರ್ಕೊಂಡ್ರು ನಿಮಗೆ ಲೈಟಾಗೆ ಒಂದು ಆ ಕ್ರಿಸ್ಪ್ನೆಸ್ ಸಿಗುತ್ತೆ ಆ ರೊಟ್ಟಿ ಒಳಗೆ. ಆ ಕರ್ರಮ್ ಕುರ್ರಮ್ ಕರ್ರಮ್ ಕುರ್ರಮ್ ಅನ್ನೋ ಒಂದು ಸೌಂಡು ಅದು ರೊಟ್ಟಿ ತಿಂದಾದ್ರೂ ಮಜಾ ಆಯ್ತು. ಸಾಕಾಗೈತಪ್ಪ ಇದು ಕೋರಿ ರೊಟ್ಟಿ. ಅದು ರೊಟ್ಟಿಗೆ ಒಂದು ಚಿಕನ್ ಪೀಸ್ ತೊಗೊಳ್ಳೋಣ, ಅದನ್ನು ಜೊತೆಗೆ ಹೋದರೆ ಸೊ ದಿಸ್ ಇಸ್ ಗೋನ್ ಬಿ ಒಂದು ಪ್ಯಾಕ್ಡ್ ಆಗಿರೋ ಒಂದು ಕಾಂಬೋ ಅನ್ಬೋದು ನಾವು. ಏನಾದಾಗ ಒಂದು ಟೇಸ್ಟ್ ಇತ್ತು. ಅದೇ ಚಿಕನ್ ಒಟ್ಟಿಗೆ ಹಂಗೆ ನೆಂಚ್ಕೊಂಡು ಹೋದಾಗ ಆ ಮೀಟಿನ ಒಟ್ಟಿಗೆ ನಿಮಗೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಟೇಸ್ಟ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ನಾನ್ ವೆಜ್ ಲವರ್ಸ್ ಆಗಿದ್ದರೆ ಅಟ್ ದಿ ಸೇಮ್ ಟೈಮ್ ಚಿಕನ್ ಅಂತ ಮಾತ್ರ ಅಲ್ಲ, ಸೊ ಸೀ ಫುಡ್ ಪ್ರೇಯರ್ ಆಗಿದ್ದರೆ ಸೊ ದ ಫಿಶ್ ಕ್ಲಬ್ ರೆಸ್ಟೋರೆಂಟ್ ಏನಿದೆಯಲ್ಲ ಮಸ್ತ್ ಜಾಗ. ಸೊ ಚೆನ್ನಾಗಿ ಎಲೆಯಲ್ಲಿ ಪ್ಯಾಕ್ ಮಾಡಿಕೊಡ್ತಾರೆ. ಸೊ ಎಲ್ಲ ಮೇಕಿಂಗ್ ಶೋಡೆಲ್ಲ ಆಗಿರ್ತೀನಿ, ನೋಡಿರ್ತೀರ ನೀವೇ. ಆಹಾ, ಲುಕ್ ಹ್ಯಾಟ್ ದಿಸ್, ಬೇರೆ ಲೆವೆಲ್ ಆಗೈತೆ ಆ ಮೀನು. ಇಲ್ಲಿ ನೋಡಿ, ವಾವ್, ಪಾಪ ಮೀನು ನೋಡಿ ಗುರು ಎಷ್ಟು ಸಾಕಾಗೈತೆ ಒಳಗಡೆ. ವಿಲ್ ಬೈಟ್. ಉಪ್ಪು ಮುಂಚೆ ಆ ಮಸಾಲೆನಿದೆಯಲ್ಲ ಅದು ಅದ್ಭುತ. ಮೈಲ್ಡು ಖಾರ ಐತೆ. ಆ್ಯಂಡ್ ಆ ಮೀನಿನ ಟೇಸ್ಟು ಒಟ್ಟಿಗೆ ಆ ಬಾಳೆ ಎಲೆನಿದೆಯಲ್ಲ ಅದರ ಫ್ಲೇವರ್ ಒಟ್ಟಿಗೆ ನಿಮಗೆ ಒಂದು ಯುನಿಕ್ ಆಗಿರೋ ಒಂದು ಟೇಸ್ಟು ಸಿಗುತ್ತೆ ಟ್ರೈ ಮಾಡೋ ಟೈಮಲ್ಲಿ. ಬಿಕಾಸ್ ಆಫ್ ನಾರ್ಮಲಾಗೆ ತವಾ ಫ್ರೈ ತಿಂದ್ರೇ ನಮಗೆ ಆ ತವಾಯಿನ ಆ ಒಂದು ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೂಪರ್ ಅಲ್ವಾ? ಫಿಶ್ ಕರಿ ತಿಂದರೆ ಫಿಶ್ ಕರಿ, ಬಟ್ ಬಾಳೆ ಎಲೆಲಿಕ್ಕಿ ಅದನ್ನು ತವಾಲಿಕ್ಕಿ ಅದನ್ನು ಫ್ರೈ ಮಾಡಿಕೊಡ್ತಾರೆ ನೋಡಿ, ತವಾ ರೋಸ್ಟ್ ಅಂತಲೇ ಕರಿಬೋದು. ಸೊ ಟಾಪ್ ಪ್ರಿಯಾರಿಟಿ ನನಗೆ ಆಲ್ಮೋಸ್ಟ್ ಒಂದು 3 ವೆರೈಟಿ ಆಫ್ ಫಿಶ್ ಫ್ರೈ ಟ್ರೈ ಮಾಡಿಬಿಟ್ಟೆ. ಬಾಂಗ್ಡೆ ಇರಲಿ, ಅಂಜಲ್ ಇರಲಿ, ನಂತರ ಬಂದು ಈ ಒಂದು ಉಪ್ಪು ಮುಂಚಿ ಇರಲಿ. ಬಟ್ ನನಗೆ ಇಲ್ಲಿ ಇಷ್ಟ ಆಗಿದೆ ಯಾವುದು ಗೊತ್ತಾ? ಲಾಸ್ಟಲ್ಲಿ ತಿಳಿಸ್ತೀನಿ. ಇವಾಗಲೇ ತಿಳಿಸ್ಬಿಟ್ರೆ ಆಮೇಲೆ ಇಲ್ಲೇ ವೀಡಿಯೋ ಕಟ್ ಮಾಡೋಗ್ಬಿಡ್ತೀರಲ್ಲ ನೀವು, ಅದಕ್ಕೋಸ್ಕರನೇ. ಸೊ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಟ್ರೈ ಮಾಡಿದ್ದೀನಿ. ಇಲ್ಲಿ ಕೊಕೊಮನ್ ಟ್ರೈ ಮಾಡ್ಬಿಡೋಣ. ಹಾಗೆ ಇವರು ಕೊಕೊಮ್ ಕೊಡ್ತಿರೋದು ನನಗೆ ಭಾಳ ಇಷ್ಟ ಆಯಿತು. ಬೇರೆ ಏನೇನೋ ಕೊಡೋದು ಬದಲಿ ಕೊಕೊಮ್ ಕೊಟ್ಟರೆ ಹೆಲ್ತ್ಗೂ ಒಳ್ಳೆಯದು, ಅಟ್ ದಿ ಸೇಮ್ ಟೈಮ್ ಇವೆಲ್ಲ ತಿಂದಿರ್ತೀರಲ್ಲ. ಸೊ ಫೈನಲಿ ನಿಮಗೆ ಆ ಡೈಜೆಷನ್ ಅನ್ನೋದು ಸಾಕಾದಾಗೆ ಬೇರೆಲ್ಲ ಇರುತ್ತೆ. ಇವರು ಒಂದು ರಾಗಿ ಮನಿ ಟ್ರೈ ಮಾಡೋಣ. ಸಖತ್ ಜಿಗಲೆ ಆಗೈತಿ ಇದು. ಅಥೆಂಟಿಕ್ ರಾಗಿನ ಒಂದು ಟೇಸ್ಟ್ ಹೊಡಿದೈತೆ. ಇಟ್ಸ್ ಲೈಕ್ ಪುಡಿಂಗ್ ಇದ್ರೆ ಹೇಗಿರುತ್ತೋ ಅದೇ ರೀತಿಯೇ ನಿಜ ಇಷ್ಟ ಆಯ್ತು ಇಲ್ಲಿ ನನಗೆ. ಒಂದು ರೀತಿ ಯುನಿಕ್ ಆಗಿರೋ ಒಂದು ಡೆಸರ್ಟ್ ಟ್ರೈ ಮಾಡ್ತಿದ್ದೀನಿ, ಯುನಿಕ್ ಆಗಿರೋ ಫ್ಲೇವರ್ಸಲ್ಲಿರೋ ಈ ಒಂದು ಸೀ ಫುಡ್ ಐಟಮ್ಸ್ನ ಟ್ರೈ ಮಾಡ್ತಾ ಇದ್ದೀನಿ. ಭಾಳ ಇಷ್ಟ ಆಯಿತು ನನಗೆ. ಪರ್ಟಿಕ್ಯುಲರ್ ಆಗಿ ನನಗೆ ಮೀಲ್ಸ್ ಭಾಳ ಇಷ್ಟ ಆಯಿತು. ಸೊ ಒಂದು 150 ರುಪೀಸ್, ನಾನು ಟ್ರೈ ಮಾಡಿರೋ ಮೀಲ್ಸ್ ಒಂದು 250 ರುಪೀಸು. ಸೊ 150 ರುಪೀಸಿಂದನೇ ಇಲ್ಲಿ ಮೀಲ್ಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟರ್ ಐಟಮ್ಸಲ್ಲಿ ಬಂದಾಗ ಅಂಜಲ್ ಫಿಶ್ ಫ್ರೈ ಇರಲಿ, ಆಮೇಲೆ ಉಪ್ಪು ಮುಂಚಿ ಇರಲಿ, ಬಾಂಗ್ಡೆ ತವಾ ಫಿಶ್ ಫ್ರೈ ಇರಲಿ. ಅಂದರೆ ಬಾಂಗ್ಡೆ ಬರೋದು ನಿಮಗೆ ಸರಳಗೂ ಸಿಗುತ್ತೆ, ಇಲ್ಲ ಅಂತಂದರೆ ನೀವು ಆ ಮೀಲ್ಸ್ ಒಟ್ಟಿಗೂ ಟ್ರೈ ಮಾಡ್ಕೋಬೋದು. ಓಕೆನಾ? ಸೊ ಅಫೋರ್ಡಬಲ್ ರೇಟಲ್ಲಿ ಒಂದು ಹೊಟ್ಟೆ ತುಂಬ ನೀವು ಬೇರೆ ಲೆವೆಲ್ ಮೀನು ಊಟ ಬಾಡಿಸ್ಕೊಂಡು ಹೋಗ್ಬೋದು. ಸೊ ಆ ಥರ ಒಂದು ಜಾಗನೇ ಫಿಶ್ ಕ್ಲಬ್. ಸೊ ಸುತ್ತಮುತ್ತ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನೀವು ಒಂದು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನಾಳೆ ಇದೇ ರೀತಿ ಇನ್ನೊಂದು ಹೊಸ ವಿಡಿಯೋಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶರ್ಕ್.